ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತೊಂದು ಬೆಸ್ಟ್ ಪ್ರಾಣಿ, ಹಳ್ಳಿಯಲ್ಲಿ ಸಿಗುವಂಥ ಒಂದು ಸಜೀವ ಪ್ರಾಣಿ, ಜೀವಂತವಾಗಿ ಎಲ್ಲರ ಕಣ್ಣಿಗೆ ಕಾಣುವಂಥ ಪ್ರಾಣಿ. ಮಳೆಗಾಲದಲ್ಲೂ ಎಲ್ಲರಿಗೂ ಕಾಣುತ್ತೆ. ಸಣ್ಣವರಿದ್ದಾಗ ಅದ್ರ ಜೊತೆ ಆಟ ಮಾಡಿದ್ದೀವಿ. ಅದನ್ನ ಹಿಡ್ಕೊಂಬಂದರೆ ಮನೇಲಿ ಬೈದಿದ್ದಾರೆ. ಅದ್ರ ಹೆಸರು ಚೆನ್ನಾಗಿದೆ. ನಮ್ಮ ಬಾಡಿಲಿ ಒಂದು ಪಾರ್ಟ್ಗೆ ಸಂಬಂಧಪಡುತ್ತೆ. ಚಳಿಗಾಲದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಪ್ರಾಣಿ ಬಗ್ಗೆ ಹೇಳ್ತೀನಿ ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ. ತೋರಿಸ್ತೇನೆ ಯಾವ ಪ್ರಾಣಿ ಅಂತ. ನೋಡ್ಬೇಕಂತಿದ್ದೀರಾ? ಇಲ್ಲಿದೆ ನೋಡಿ. ಇದಕ್ಕೆ ನಮ್ಮೂರಲ್ಲಿ ಬಸವನ ಅಂತಾರೆ, ಸುಂಬಳು ಬಸವನ. ಯೂನಿಕ್ ಆಗಿದೆ. ನಮ್ಮ ಉತ್ತರ ಕರ್ನಾಟಕ ತುಂಬ ಹಳ್ಳಿ ಸೈಡೆಲ್ಲ ಸಿಗುತ್ತೆ. ಇದು ಸುತ್ತ ಅಡ್ಡಾಡ್ತಾ ಹೋದರೆ ಸುಂಬಳು ಥರ ಹಿಂದೆ ದಾರಿ ಮಾಡ್ಕೊಂಡು ಹೋಗುತ್ತೆ. ಇರುವೆ ಹೇಗೆಲ್ಲ ಹೋಗುತ್ತಲ್ಲ, ಅದು ಸೈನ್ಯ ಹೋಗುತ್ತೆ. ಬಟ್ ಇದು ಹೋಗ್ತಾಯಿದ್ರೆ ತಂದು ಒಂದೇ ಸಿಂಗಲ್ ದಾರಿ, ಒಂದು ಸೋಲೋ ದಾರಿ ಥರ ಮಾಡಿಕೊಂಡು ಸುಂಬಳ ದಾರಿ ಬಿಟ್ಕೊಂಡು ಹೋಗುತ್ತೆ. ಇಲ್ಲಿ ನೋಡಿ ಯೂನಿಕ್ಕಾಗಿ ಹೆಂಗಿದೆ, ಕೈಲಿ ಹಿಡ್ಕೊಂಡಿದ್ದೀನಿ. ತುಂಬ ಯೂನಿಕ್ ಫೆಸ್ಟಿವಲ್ ಇದ್ದಂಗೆ ಸಣ್ಣದಾಗಿದೆ, ಚೆನ್ನಾಗಿದೆ, ಸೂಪರ್ ಜನ ಹೋಗುತ್ತೆ. ಆದರೆ ಸಣ್ಣದಾಗಲ್ಲ ಇಲ್ಲಿ ನೋಡ್ತಾ ಇದ್ರೆ ಒಂದು ಗೆರೆ ಥರ ಹೋಗುತ್ತೆ. ಇದು ಚೆನ್ನಾಗಿದೆ. ಸುಂಬಳು ಬಸವಣ್ಣ ಅಂತ ಕರೀತಾರೆ ನಮ್ಮೂರು ಸೈಡ್. ನೀವೇನಾದರೂ ಈ ಮಲೆನಾಡು ಹಳ್ಳಿ ವಾತಾವರಣದಲ್ಲಿ ಇದ್ದರೆ ನೋಡಿದರೆ ಕಮೆಂಟ್ ಮಾಡಿ. ಈ ಥರ ಪ್ರಾಣಿ ನೀವೇನಾದರೂ ನೋಡಿದರೆ ತುಂಬ ಯೂನಿಕ್ ಆಗಿದೆ. ಸಜೀವ ಪ್ರಾಣಿ ಒಂಥರ. ಪಾಪ ಹಿಂಸೆ ಮಾಡಬೇಡ, ಕೆಳಗಡೆ ಬಿಟ್ಬಿಡೋಣ. ಹೋಗಿ ಬಾಸ್, ಹೋಗೋಕ್ಕೆ ಒಲ್ಲಾಗ್ತಿದೆ. ಕೈ ಮೇಲೆ ಅಂಟ್ಕೊಂಡು ಇಲ್ಲಿ ನೋಡಿ ಈ ಥರ ಆಗುತ್ತೆ. ಈ ಥರ ಆಗಿ ಹೀಗೆ ಇರುತ್ತೆ. ಆಮೇಲೆ ಒಂದು ಲೆವೆಲಿಗೆ ಒಂದು, ಆಮೇಲೆ ಮೂವ್ ಆಗ್ತಾ ಹೋಗುತ್ತೆ. ಚೆನ್ನಾಗಿ ದಾರಿ ಮಾಡ್ಕೊಂಡು ಹೋಗುತ್ತೆ. ಈ ಥರ ಪ್ರಾಣಿ ನಮ್ಮೂರಲ್ಲಿ ಸಣ್ಣರಿದ್ದಾಗ, ಚಿಕ್ಕರಿದ್ದಾಗ, ಸಣ್ಣರಿದ್ದಾಗ ಆಟ ಆಡಿದ್ದಾಗ, ಸ್ಕೂಲಲ್ಲಿ ಹೋಗ್ತಾರೆ ತುಂಬ ಜನ ನೋಡಿದ್ದೀವಿ. ಈ ಥರ ನೀವು ನೋಡಿದರೆ ವಿಡಿಯೋ ಕಮೆಂಟ್ ಮಾಡಿ. ಓಕೆ, ಮತ್ತೆ ಸಿಗೋಣ. ಮತ್ತೊಂದು ಕಂಟೆಂಟ್ ತರ್ತೇನೆ.